ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನಾವು ಈ ದಿನಗಳಲ್ಲಿ ನೀನು ಪರಿಪೂರ್ಣವಾಗಿ ಮಾಡಲ್ಪಡುವಿ ಈ ಒಂದು ವಿಷಯದ ಕುರಿತು ದೇವರ ವಾಕ್ಯಗಳನ್ನು ನಾವು ಕೇಳಿಸ್ಕೊಳಕ್ ಹೋಗ್ತೀವಿ. ಈ ಒಂದು ಪ್ರಸಂಗ ನಮ್ಮ ಸಭೆಯಲ್ಲಿ ಎಲ್ಲರಿಗೂ ಆಶೀರ್ವಾದವಾಗಿತ್ತು. ಅದೇ ರೀತಿ ನಿಮಗೂ ಸಹ ಇದನ್ನ ನೀವು ನೋಡುವಾಗ ಕೇಳಿಸ್ಕೊಳ್ಳುವಾಗ ಆಶೀರ್ವಾದವಾಗಿರುತ್ತೆ. ಈ ದಿನ ನಾನು ನಿಮ್ಮೊಂದಿಗೆ ಮಾತನಾಡುವಂಥ ವಿಷಯ, ನೀನು ಪರಿಪೂರ್ಣವಾಗಿ ಮಾಡಲ್ಪಡುವಿ. ಈ ಒಂದು ವಿಷಯದ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡಕ್ಕೆ ಇಷ್ಟಪಡ್ತೇನೆ. ಈಗ ಓದಿದಂಥ ಭಾಗದಲ್ಲಿ ನಾವು ಯೇಸು ಸ್ವಾಮಿ ಒಂದು ಸ್ಥಳಕ್ಕೆ ಹೋಗ್ತಾರೆ. ಆ ಸ್ಥಳದಲ್ಲಿ ಎಲ್ಲರೂ ಯೇಸು ಸ್ವಾಮಿಯನ್ನು ಸಂತೋಷದಿಂದ ಸ್ವೀಕಾರ ಮಾಡೋದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಅಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯ ಒಬ್ಬನು, ಅಂದರೆ ಅವನು ಮುಖ್ಯವಾಗಿ ಯಾಯೀರನೆಂಬುದಾಗಿ ಅವನ ಹೆಸರು, ಸಭಾಮಂದಿರದ ಅಧಿಕಾರಿ ಅವನೇನು ಮಾಡ್ತಾನೆ, ಯೇಸುವಿನ ಪಾದಗಳಿಗೆ ಅಡ್ಡ ಬೀಳ್ತಾನೆ. ಮತ್ತೆ ಅವನು ಒಂದು ಪ್ರಾಬ್ಲಮ್ ಇರುತ್ತೆ ಅವನಿಗೆ. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವವಳಾಗಿದ್ದ ಕಾರಣ ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಬರಬೇಕೆಂಬುದಾಗಿ ಬೇಡಿಕೊಳ್ತಾನೆ. ಆತನು ಹೋಗುತ್ತಿರುವಲ್ಲಿ ಜನರು ಗುಂಪು ಗುಂಪಾಗಿ ಆತನನ್ನು ಇರುಕಿಸ್ತಾರೆ. ಇಲ್ಲಿ 3 ಕಾರ್ಯ ನಾವು ನೋಡ್ತೇವೆ. ಮನೇಲಿ ಪ್ರಾಬ್ಲಮ್ ಇದೆ, ಆದರೆ ಆರಾಧನೆ ತಪ್ಪಿಸಲ್ಲ. ಇವತ್ತು ಎಷ್ಟೋ ಜನ ಮನೇಲಿ ಬ್ಯುಸಿ ಆಗಿದ್ದಾರೆ, ಆದರೆ ಆರಾಧನೆ ತಪ್ಪಿಸ್ತೀವಿ. ಅಂದರೆ ವೈಯಕ್ತಿಕ ಆರಾಧನೆ, ಕುಟುಂಬ ಆರಾಧನೆ, ಸಭೆ ಆರಾಧನೆ ತಪ್ಪಿಸೋದುಂಟು. ದಯವಿಟ್ಟು ತಪ್ಪಿಸ್ಬೇಡ್ರಿ. ದೇವರಿಗೆ ಹಾಡುಗಳನ್ನು ಹಾಡ್ರಿ, ದೇವರನ್ನ ಆರಾಧಿಸ್ರಿ, ವೈಯಕ್ತಿಕವಾಗಿ ಅವ್ರನ್ನ ಆರಾಧಿಸ್ರಿ. ಪ್ರಾಬ್ಲಮ್ ಇರ್ಬೋದು, ಪ್ರಾಬ್ಲಮ್ ಡಸ್ ನಾಟ್ ಎಕ್ಸೆಂಪ್ಟ್ ಯು ಫ್ರಮ್ ವರ್ಷಿಪ್. ಆರಾಧನೆಯಿಂದ ಪ್ರಾಬ್ಲಮ್ಗಳು ನಿನ್ನನ್ನು ಆರಾಧನೆಗೆ ತಪ್ಪಿಸೋಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಯಾಯೀರನಿಗೆ ಪ್ರಾಬ್ಲಮ್ ಇರುತ್ತೆ, ಆದರೆ ಅವನು ಆರಾಧನೆ ಮಾಡ್ತಾನೆ. ಎರಡನೇದಾಗಿ ಅವನು ಬಂದು ಅವನ ಪ್ರಾಬ್ಲಮ್ಮನ್ನು ಪ್ರಾರ್ಥನೆ ಮೂಲಕವಾಗಿ ಯೇಸುವಿನ ಹತ್ರ ಬೇಡ್ಕೊಳ್ತಾನೆ. ಮೊದಲು ಆರಾಧನೆ, ಆಮೇಲೆ ಪ್ರಾರ್ಥನೆ. ಅದಕ್ಕೆ ಯೇಸು ಸ್ವಾಮಿ ಕರ್ತನ ಪ್ರಾರ್ಥನೆಯಲ್ಲೂ ನಮಗೆ ಹೇಳಿಕೊಟ್ರು. ಏನಂತ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ ಎಂಬುದಾಗಿ ಆತನನ್ನು ಆರಾಧಿಸೋದ್ರ ಮೂಲಕ, ವರ್ಣಿಸೋದ್ರ ಮೂಲಕ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ನಮಗೆ ಹೇಳಿಕೊಟ್ರು. ಸೊ ಪ್ರಿಯ ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ ಎಷ್ಟು ಜನ ಇವತ್ತು ಯಾವ ಸಮಸ್ಯೆಗಳಿಂದ, ಯಾವ ಒಂದು ಬಂಧನಗಳಿಂದ ನೀವು ಬಂದಿದ್ದೀರೋ. ಬಟ್ ಆರಾಧನೆ, ಕರ್ತನಿಗೆ ಸಲ್ಲತಕ್ಕಂಥ ಆರಾಧನೆಯನ್ನು ನಾವು ಕಣ್ಮುಚ್ಚಿ ಕರ್ತನನ್ನು ನಾವು ಆರಾಧನೆ ಮಾಡಬೇಕು. ಡೋಂಟ್ ಬಿ ವೀಕ್, ಸ್ಟ್ಯಾಗ್ನೆಂಟ್ ಇನ್ ವರ್ಷಿಪ್. ಆತನನ್ನು ಆರಾಧನೆ ಮಾಡೋದ್ರಲ್ಲಿ ಕೈ ಎತ್ತ ಆರಾಧನೆ ಮಾಡಿ, ಕಣ್ಮುಚ್ಚಿ ಆರಾಧನೆ ಮಾಡಿ, ಕೈ ತಟ್ಟಿ ಆರಾಧನೆ ಮಾಡಿ, ಮೊಣಕಾಲೂರಿ ಆರಾಧನೆ ಮಾಡಿ. ಡೋಂಟ್ ಲಿಮಿಟ್ ಗಾಡ್ಸ್ ವರ್ಷಿಪ್. ಎಷ್ಟೋ ಜನ ಆರಾಧನೆ ನೀವು ತಪ್ಪಿಸ್ಕೊಳ್ತೀರ ಪ್ರಿಯರೇ. ಪ್ಲೀಸ್ ಆರಾಧನೆ ತಪ್ಪಿಸ್ಕೊಳ್ಬೇಡಿ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆರಾಧನಾ ಸಿಂಹಾಸನದಲ್ಲಿ ಯೇಸು ಸ್ವಾಮಿ ಇರುವಾತನಾಗಿದ್ದಾರೆ. ಸೊ ಹೀಗಾಗಿ ಆರಾಧನೆ ಎಂದು ದೇವ ಮಕ್ಕಳಿಗೆ ಭಾಳ ಪ್ರಾಮುಖ್ಯ. ಎರಡನೇದಾಗಿ ಇವನ ಪ್ರಾಬ್ಲಮ್ ಏನಂದರೆ, 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಇವಾಗ ಸಾಯುವ ಆಗಿದ್ದಾಳೆ. ಈಗ ತನ್ನ ಮನೆಗೆ ಏಸಪ್ಪ ಬರಬೇಕೆಂಬುದಾಗಿ ಅವನೇನು ಮಾಡ್ತಾ ಇದ್ದಾನೆ, ಬೇಡಿಕೊಳ್ತಾ ಇದ್ದಾನೆ. ಎರಡನೇದಾಗಿ ಪ್ರಾರ್ಥನೆ. ವಾಟ್ಸ್ ಯುವರ್ ಪ್ರಾಬ್ಲಮ್, ಪ್ರೇ ಅಬೌಟ್ ಇಟ್. ಅದರ ಬಗ್ಗೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮೂಲಕ ಅದನ್ನು ಹೇಳ್ಕೊಳ್ರಿ. ಪ್ರಾರ್ಥನೆಯಲ್ಲಿ ವೀಕ್ ಆಗಬೇಡ್ರಿ. ಪ್ರೇ. ಮಕ್ಕಳು, ದೊಡ್ಡವರು, ಚಿಕ್ಕವರು, ಫ್ಯಾಮಿಲಿ, ಒಬ್ಬೊಬ್ಬರು ಪ್ರೇ ಅಬೌಟ್ ಎವ್ರಿಥಿಂಗ್. ಎಲ್ಲದರ ಬಗ್ಗೆ ದೇವ ಮಕ್ಕಳಾದ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡೋರಾಗಿರಬೇಕು. ಇಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ
ಅವನು ಬೇಡ್ಕೊಳ್ತಾ ಇರ್ಬೇಕಾದ್ರೆ ನನ್ನ ಮನೆಗೆ ಬಾ ಎಂಬುದಾಗಿ ಬೇಡ್ಕೊಳ್ತಾ ಇರ್ಬೇಕಾದ್ರೆ ಯೇಸು ಸ್ವಾಮಿ ಒತ್ತಾಯ ಮಾಡಿದ್ರೆ ಮಾತ್ರನೇ ಬರೋದು, ಕೇಳ್ಕೊಂಡ್ರೆ ಮಾತ್ರನೇ ಬರೋದು, ಬೇಡ್ಕೊಂಡ್ರೆ ಮಾತ್ರನೇ ಬರೋದು. ಬೇಡದೆ ಹೋದರೆ ಅವ್ರು ಬರಲ್ಲ, ಬಾಗಿಲು ತಟ್ತಾ ಇರ್ತಾರೆ ಅಷ್ಟೇ. ಸೊ ಯೇಸು ಸ್ವಾಮಿನ ನಮ್ಮ ಹೃದಯದಲ್ಲಿ ಬರೋಕ್ಕೆ ಬೇಡ್ಕೊಳ್ರಿ. ಅವ್ರು ತಟ್ತಾ ಇದ್ದಾರೆ ಇವತ್ತು. ಒಬ್ಬನೇ ರಕ್ಷಕನವರು, ಒಬ್ಬನೇ ದೇವರವರು, ನಿತ್ಯ ಜೀವ ಕೊಡುವಂಥ ದೇವರು. ಹೀಗಾಗಿ ಮೊದಲನೇದಾಗಿ ಅವರು ಒಳಗಡೆ ನಿನ್ನ ಹೃದಯದಲ್ಲಿ ಬಂದು ವಾಸ ಮಾಡುವಾಗೆ ಬೇಡಿಕೊಳ್ಳ್ರಿ. ಎರಡನೇದಾಗಿ ನಿನ್ನ ಪ್ರಾಬ್ಲಮ್ ಏನಿದೆ, ನಿನ್ನ ಸಮಸ್ಯೆ ಏನಿದೆ ಅದರ ಬಗ್ಗೆ ಮೊದಲನೇದಾಗಿ ಆರಾಧನೆ ಮಾಡಿರಿ. ಎರಡನೇದಾಗಿ ನೀವು ಪ್ರಾರ್ಥನೆ ಮಾಡಿರಿ. ಕಡೆಗೆ ನಾವು ನೋಡ್ತೀವಿ ಈ ಒಂದು ಘಟನೆಯಲ್ಲಿ ಯೇಸು ಸ್ವಾಮಿ ಅವನ ಪ್ರಾರ್ಥನೆ ಕೇಳಿ ಹೋಗ್ತಾರೆ ಅವನ ಮನೆಗೆ. ಮಾತ್ರವಲ್ಲದೆ ಆ ಹೆಣ್ಣು ಮಗು ಸತ್ತೋಗ್ಬಿಟ್ಟಿರ್ತಾಳೆ. ಯೇಸು ಸ್ವಾಮಿ ಅಲ್ಲಿ ಹೋಗಿ ಅಮ್ಮಣ್ಣಿ ಎಂಬುದಾಗಿ ಹೇಳಿ ಆಕೆಯನ್ನು ಎಬ್ಬಿಸ್ತಾರೆ. ಹೀಗಾಗಿ ತಿರುಗಿ ಅವಳ ಪ್ರಾಣ ಬಂದು ಆಕೆ ಏನು ಮಾಡ್ತಾಳೆ, ತಿರುಗಿ ತನ್ನ ತಂದೆಯೊಂದಿಗೆ ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಇರ್ತಾಳೆ. ಅದೇ ಥರ ನಿನಗೂ ಸಹ ಆ ಹುಡುಗಿಯ ಜೀವಿತದಲ್ಲಿ, ಆ ಯಾಯೀರನ ಜೀವಿತದಲ್ಲಿ ನಡೆದಂಥ ರೀತಿಯಲ್ಲಿ ಅಸಾಧಾರಣವಾದಂಥ ಅದ್ಭುತಗಳನ್ನು ದೇವರು ನಿನ್ನ ಜೀವಮಾನದಲ್ಲಿ ಮಾಡೋರಾಗಿದ್ದಾರೆ ಪ್ರಿಯರೇ. ಒಂದು ವೇಳೆ ಈ 10 ತಿಂಗಳು ನೀವು ಯಾವುದೇ ರೀತಿಯ ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮ ಜೀವಮಾನದಲ್ಲಿ ಕಾಣದೇ ಇರಬಹುದು, ಯಾವುದೇ ರೀತಿಯ ಒಂದು ದೈವಿಕವಾದಂಥ ಆಶೀರ್ವಾದ ವಾಗ್ದಾನಗಳನ್ನು ಈ ವರ್ಷದಲ್ಲಿ ನೀವು ಕಾಣದೇ ಇರಬಹುದು, ಕಳ್ಕೊಂಡಿರ್ಬೋದು. ಆದರೆ ದೇವರು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ನೀ ಕಳ್ಕೊಂಡದನ್ನು ಪಡ್ಕೊಳ್ತೀಯ. ಆಮೇಲೆ ಸೊ ಪ್ರಿಯ ದೇವರ ಮಕ್ಕಳೇ, ಯಾಯೀರನಿಗೆ ದೇವರ ಅದ್ಭುತ ಮಾಡಿದ್ರು, ಆ ಮಗಳಿಗೂ ಅದ್ಭುತ ಮಾಡಿದ್ರು. ಅದೇ ಥರ ನಿನಗೂ ಸಹ ಅವರು ಅದ್ಭುತ ಮಾಡೇ ಮಾಡ್ತಾರೆ. ನಿನಗೆ, ನಿನ್ನ ಮನೆಗೆ. ಎಲ್ಲ ಹೇಳಿ, ನನಗೆ, ನನ್ನ ಮನೆಗೆ ಅನ್ರಿ. ನನಗೆ, ನನ್ನ ಮನೆಗೆ ಅನ್ರಿ. ಅದೆಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ, ನಿನಗೆ, ನಿನ್ನ ಮನೆಗೆ ಖಂಡಿತವಾಗಿ ಏಸಪ್ಪ ಅದ್ಭುತ ಮಾಡೋರಾಗಿದ್ದಾರೆ. ಹಾಗಾದರೆ ನೀವು ಕಳ್ಕೊಂಡದ್ದನ್ನು ಪಡ್ಕೊಳ್ಬೇಕಾದ್ರೆ ಆ ಸಭಾ ಮಂದಿರದ ಅಧಿಕಾರಿ ಯಾಯೀರನು ಏನು ಮಾಡ್ತಾನೆ ಅದನ್ನು ಮಾಡಮ್ಮ. ನೀ ಪ್ರಾರ್ಥನೆ ಕಳ್ಕೊಂಡಿದ್ಯಾ, ಆರಾಧನೆ ಜೀವಿತ ಕಳ್ಕೊಂಡಿದ್ಯಾ, ವಾಕ್ಯ ಜೀವಿತ ಕಳ್ಕೊಂಡಿದ್ಯಾ, ಆತ್ಮಿಕ ಜೀವಿತ ಕಳ್ಕೊಂಡಿದ್ಯಾ, ಪರಿಶುದ್ಧತೆ ಕಳ್ಕೊಂಡಿದ್ಯಾ, ಅಥವಾ ನಿನ್ನ ಜೀವಮಾನದಲ್ಲಿ ಕೆಲಸ ಕಳ್ಕೊಂಡಿದ್ಯಾ, ಹಣ ಕಳ್ಕೊಂಡಿದ್ಯಾ, ನನಗೆ ಗೊತ್ತಿಲ್ಲ ನೀನು ಏನು ಕಳ್ಕೊಂಡಿದ್ಯೋ ಅದನ್ನು ಪುನಃ ಪಡ್ಕೊಳ್ಳೋಕ್ಕೆ ದೇವರು ನಿನಗೆ ಇವತ್ತು ವಾಗ್ದಾನ ಕೊಟ್ಟಿದ್ದಾರೆ. ಆದರೆ ಅದನ್ನು ಪಡ್ಕೊಳ್ಬೇಕಾದ್ರೆ ಈ ಯಾಯೀರನು ಒಂದು 5 ಕಾರ್ಯಗಳನ್ನ ಮಾಡ್ತಾನೆ. ಆ 5 ಕಾರ್ಯಗಳನ್ನ ನಾವು ಈ ಒಂದು ಭಾಗದಲ್ಲಿ ನಾವು ನೋಡ್ತೇವೆ. ನೀವು ಸಹ ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ ಮತ್ತು ನಂಬುವರಾಗಿರಿ. ಸರಿ, ಒಂದನೇದಾಗಿ 49ನೇ ವಚನ ದಯವಿಟ್ಟು ಪಕ್ಕದಲ್ಲಿರುವಂಥ ಬ್ರದರ್ ನೀವು ಓದ್ರಿ. 49ನೇ ವಚನ. ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಸರಿ, ಈಗ ಯೇಸು ಸ್ವಾಮಿ ಹತ್ರ ಈ ಯಾಯೀರನು ಮಾತಾಡ್ತಾ ಇದ್ದಾನೆ. ಏನಂತ, ನೀನು ಮನೆಗೆ ಬಾ ಸ್ವಾಮಿ, ನೀನು ಮನೆಗೆ ಬಾ, ಬೇಡ್ಕೊಳ್ರಿ. ಯೇಸು ಸ್ವಾಮಿನ ಬೇಡ್ಕೊಳ್ಳಿ, ನನ್ನ ಜೀವಿತದಲ್ಲಿ ನೀನು ಗುರು ಆಗಿರು, ತಂದೆ ಆಗಿರು, ನನಗೆ ತಾಯಿ ಆಗಿರು, ಸ್ವಾಮಿ ನನಗಿರು, ನೀನು ಇಲ್ಲದೆ ಹೋದರೆ ನನಗಾಗಲ್ಲ, ನೀನು ನನಗಿರಬೇಕು ಅಂತ ಅವ್ರನ್ನ ಬೇಡ್ಕೊಳ್ರಿ. ಸೊ ಬೇಡ್ಕೊಳ್ಬೇಕಾದ್ರೆ ಸಡನ್ನಾಗಿ ಈ ಯಾಯೀರನ ಕಡೆಯವರು ಒಬ್ಬರು ಬಂದ್ಬಿಟ್ರು, ಅಧಿಕಾರಿ ಒಬ್ಬರು ಕಡೆಯವರು ಬಂದುಬಿಟ್ಟು ಏನು ಹೇಳಿದ್ರು ಅಂದರೆ, ನಿನ್ನ ಮಗಳು ಸತ್ತೋದ್ಲು, ಸೊ ಗುರುವಿಗೆ ತೊಂದರೆ ಕೊಡಬೇಡ ಅಂತ ಹೇಳ. ಅಂದರೆ ಸ್ಟಾಪ್ ಮಾಡಿ, ಆಯ್ತು ಬಿಡು, ಇನ್ನು ಗುರು ಅವ್ರು ಹೋಗಲಿ, ನೀನು ಪಾಡಿಗೆ ನೀನು ಹಿಂದಕ್ಕೆ ಹೋಗು, ಏನು ಕಾರ್ಯ ಮಾಡಬೇಕು ಅದು ಮಾಡು ಅಂತ ಇವ್ರು ಬಂದು ಹೇಳಿದ್ರು. ಆದರೆ ಇವನು ಅವ್ರ ಜೊತೆ ಹೋಗಿಲ್ಲ, ಯೇಸು ಸ್ವಾಮಿ ಜೊತೆ ಹೋದ. ಒಂದನೇದಾಗಿ ಇವನು ಮಾಡಿದ್ದೇನು ಗೊತ್ತಾ? ದಯವಿಟ್ಟು ಮುನ್ರಾಜ್ ಅವರು ಹೋದ್ರಿ. ಇನ್ನು ಬೇಸರಗೊಳ್ಳದೆ ಪ್ರಾರ್ಥಿಸು. ಎಸ್, ಒಂದನೇದು, ನಿಮ್ಮಲ್ಲಿ ದೇವರು ನಿಮ್ಮೆಲ್ಲರಿಗೂ ವಾಗ್ದಾನ ಕೊಟ್ಟಿದ್ದಾರೆ, ಕನಸು ಕೊಟ್ಟಿದ್ದಾರೆ, ದರ್ಶನ ಕೊಟ್ಟಿದ್ದಾರೆ. ನಿಮಗೆ ಅನೇಕ ವಿಷಯಗಳನ್ನು ದೇವರು ಪ್ರವಾದನೆ ಮೂಲಕವೋ ಅಥವಾ ನೀವು ವಾಕ್ಯವನ್ನು ಓದುವುದರ ಮೂಲಕವೋ ಅಥವಾ ನಿಮ್ಮ ಮನಸ್ಸಿನಲ್ಲೇ ಏನೋ ಒಂದು ನಿನಗಿದೆ, ನಿಂಗೆ ದೇವರು ಹೇಳಿದ್ದಾರೆ, ಆದರೆ ಅದು ಆಗ್ತಾ ಇಲ್ಲ. ನೀನೇನು ಮಾಡಿಬಿಟ್ಟೆ ಗೊತ್ತಾ? ಪ್ರಾರ್ಥನೆ ಬಿಟ್ಬಿಟ್ಟೆ, ಸಭೆ ಬಿಟ್ಬಿಟ್ಟೆ, ದೇವ್ರ ಮೇಲೆ ನಂಬಿಕೆ ಬಿಟ್ಬಿಟ್ಟೆ, ವಿಶ್ವಾಸ ಬಿಟ್ಬಿಟ್ಟೆ, ಮೇಯ್ನು ಪ್ರಾರ್ಥನೆ ಬಿಟ್ಬಿಟ್ಟೆ. ಯಾಕೆ ಆಗಿಲ್ಲ?
ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆ ಯಾಯಿರನ ಹಾಗೆ ನೀನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು. ಪ್ರೇ ವಿದೌಟ್ ಸೀಸಿಂಗ್. ಎಷ್ಟು ಜನರ ಒಂದು ಪ್ರಾರ್ಥನೆ ಜೀವಿತ ಇವತ್ತು ಹಾಳಾಗಿದೆ, ಮುರಿದೋಗಿದೆ, ಬಿತ್ತೋಗಿದೆ. ನಾನೇನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ನಾನು ದೇವರ ಹತ್ರ ಹೋರಾಡಿ ಏನು ಪ್ರಯೋಜನ ಎಂಬುದಾಗಿ ನೀನು ಅಂದ್ಕೊಂಡಿದ್ಯಾ. ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ. ಒಂದು ವೇಳೆ ಆ ರೀತಿ ಇರೋದಾದರೆ ದಯವಿಟ್ಟು ನಿನ್ನ ಪ್ರಾರ್ಥನೆ ಜೀವಿತ ಇವತ್ತು ಬಲಗೊಳ್ಳಲಿ. ಬೇಸರಗೊಳ್ಳಬೇಡ. ಪ್ರಾರ್ಥನೆ ಮಾಡಬೇಕಾದ್ರೆ ಬೇಸರಿಕೆ ಉಂಟಾಗುತ್ತೆ. ಯಾಕಂದರೆ ಯೇಸು ಸ್ವಾಮಿನೇ ಹೇಳಿದ್ದಾರೆ, ಏನಂತ? ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಬೇಸರ ಆಗುತ್ತೆ, ಅದಕ್ಕೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯೇಸಪ್ಪ ಹೇಳಿದ್ದಾರೆ. ಹಾಗಾದರೆ ಒಂದು ವೇಳೆ ಯಾರಾದರೂ ಬೇಸರ ಎಂಬುದಾಗಿ ಹೇಳೋದಾದರೆ ಅದಕ್ಕೆ ಎರಡು ಅರ್ಥ ಇದೆ. ಒಂದು ಕೇರ್ಲೆಸ್ಸು, ಎರಡನೇದಾಗಿ ಆ ರಿಕ್ವೆಸ್ಟ್ನೇ ಬಿಟ್ಬಿಡೋದು. ಆ ರಿಕ್ವೆಸ್ಟ್ ನನಗೆ ಬೇಡ ಅಂತ ಎಸೆದ್ಬಿಡೋದು, ಗಿವಿಂಗ್ ಅಪ್. ಆ ರಿಕ್ವೆಸ್ಟೇ ನನಗೆ ಬೇಡ, ಏನು ಪ್ರಾರ್ಥನೆ ಮಾಡಿ ನನಗೆ ಪ್ರಯೋಜನ ಏನು ಎಂಬುದಾಗಿ ನಾವು ಸಾಧಾರಣವಾಗಿ ಹೇಳಿರೋದು ಉಂಟು. ನೀನು ಸಹ ಹೇಳಿರ್ಬೋದು. ಇಲ್ಲಿ ಕುಳಿತಿರೋರು ಎಲ್ಲರೂ ಪ್ರಿಯ ದೇವರ ಮಕ್ಕಳೇ, ಗೊತ್ತಿಲ್ಲ ಯಾವ ವಿಷಯ, ಒಂದು ವಿಷಯನೋ, ಎರಡು ವಿಷಯನೋ, 10 ವಿಷಯನೋ, ಯು ಸ್ಟಾಪ್ ಪ್ರೇಯಿಂಗ್. ನೀನು ಆ ವಿಷಯವಾಗಿ ಪ್ರಾರ್ಥನೆಯನ್ನು ಬಿಟ್ಟುಬಿಟ್ಟಿದೀಯ. ಸೊ ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಮಗನೇ, ಕುಟುಂಬವೇ, ದೈವಿಕ ಕುಟುಂಬವೇ, ದೇವ ಕುಟುಂಬವೇ, ಯೇಸುವಿನಿಂದ ರಕ್ಷಿಸಲ್ಪಟ್ಟಿರುವಂಥ ಮಗಳೇ, ಮಗನೇ, ಇವತ್ತು ದೇವರು ನಿನಗೆ ನನಗೇನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಾರ್ಥನೆಯನ್ನು ಬಿಡಬೇಡ, ಪ್ರಾರ್ಥನೆ ಮಾಡು. ನಾನು ನಂಬ್ತೇನೆ ಪ್ರಿಯರೇ, ಈ ಪ್ರಸಂಗದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ನೀವು ಭಯಪಡಬೇಡಿ. ಕರ್ತನು ನಿಮ್ಮನ್ನು ಪರಿಪೂರ್ಣವಾಗಿ ಮಾರ್ಪಡಿಸ್ತಾರೆ. ಆದರೆ ನೀವು ಆತನೊಂದಿಗೆ ಕೋಆಪರೇಟ್ ಮಾಡಬೇಕು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಈ ಒಂದು ವಾಕ್ಯದ ಮೂಲಕವಾಗಿ ತಂದೆಯಾದ ದೇವರೇ ಎಲ್ಲರನ್ನ ಬಲಪಡಿಸಿದ್ದೀಯಾ. ಅವರಿಗೆ ನಂಬಿಕೆಯನ್ನು ಹೆಚ್ಚಿಸು. ತಮ್ಮ ಜೀವಿತದಲ್ಲಿ ತಂದೆಯಾದ ದೇವರೇ ಸ್ವಾಮಿ, ನಂಬಿಕೆಯನ್ನು ಯಾರು ಕಳ್ಕೊಂಡಿದ್ದಾರೋ ಅವರಲ್ಲಿ ನಂಬಿಕೆಯನ್ನು ಹೆಚ್ಚಿಸು. ಮತ್ತೊಮ್ಮೆ ಅವರ ಜೀವಿತ, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು, ಬಲಪಡಿಸು, ಎಲ್ಲರನ್ನ ಪರಿಪೂರ್ಣವಾಗಿ ಮಾರ್ಪಡಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೂತರು
ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲ